ಬಂಗಾರದ ಬೆಲೆ ಕಳೆದ 4-5 ದಿನಗಳಿಂದ ಕಡಿಮೆ ಆಗ್ತಾ ಇದೆ. ಇನ್ನು ಎಷ್ಟು ಕಡಿಮೆ ಆಗಬಹುದು? ಒಂದು ವೇಳೆ ಮತ್ತೆ ಜಾಸ್ತಿ ಆದರೆ ಎಷ್ಟು ಜಾಸ್ತಿ ಆಗುತ್ತೆ? ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಕೇಳಿ. ಗೋಲ್ಡ್ ಪ್ರೈಸ್ ಜಾಸ್ತಿ ಆಗೋಕ್ಕೆ 2 ಮೇಜರ್ ರೀಸನ್ಸ್ ಇದೆ. ರೀಸನ್ ನಂಬರ್ 1 ರಷ್ಯಾ ಯುಕ್ರೇನ್ ವಾರ್. ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಸೊ ಇದರಿಂದ ವರ್ಲ್ಡಲ್ಲಿರುವಂತಹ ಸೆಂಟ್ರಲ್ ಬ್ಯಾಂಕ್ಗಳೆಲ್ಲ ಗೋಲ್ಡನ್ನು ರಿಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇದರಿಂದ ಇನ್ವೆಸ್ಟರ್ ಎಲ್ಲ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇದರಿಂದ ಗೋಲ್ಡ್ ಪ್ರೈಸ್ ಜಾಸ್ತಿ ಆಯಿತು. ರೀಸನ್ ನಂಬರ್ 2 ಟ್ರಂಪ್ ಟ್ಯಾರಿಫ್ಸ್. ಯಾವಾಗ ಅಮೆರಿಕದಲ್ಲಿ ದೊಡ್ಡಣ್ಣ ಗೆದ್ದು ಪ್ರೆಸಿಡೆಂಟ್ ಆದರೂ ಅವಾಗಿಂದ ಇವರು ಮಾಡೋ ಕಿತಾಪತಿಗಳು ಒಂದೊಂದಲ್ಲ. ಒಂದಾದ್ಮೇಲೆ ಒಂದು ಟ್ಯಾರಿಫನ್ನು ಜಾಸ್ತಿ ಮಾಡ್ತಾ ಬಂಗಾರದ ಬೆಲೆ ಆಕಾಶದ ಎತ್ತರಕ್ಕೆ ಜಂಪ್ ಮಾಡೋ ಹಾಗೆ ಮಾಡಿದರು. ಈ ಗೋಲ್ಡ್ ಪ್ರೈಸ್ ಇನ್ಕ್ರೀಸ್ ಆಗೋಕ್ಕೆ ಇನ್ನೂ ರೀಸನ್ಸ್ ಇರಬಹುದು, ಬಟ್ ವರ್ಲ್ಡ್ ಮಾರ್ಕೆಟಲ್ಲಿ ಇನ್ಕ್ರೀಸ್ ಆಗೋಕ್ಕೆ ಇವೇ ಮೇಜರ್ ರೀಸನ್ಸ್. ಇನ್ನು ಕಳೆದ ಕೆಲವು ದಿನಗಳಿಂದ ಗೋಲ್ಡ್ ಪ್ರೈಸ್ ಸಿಗ್ನಿಫಿಕೆಂಟ್ಲಿ ಡಿಕ್ರೀಸ್ ಆಗ್ತಾ ಇದೆ. ಇದಕ್ಕೆ ಮೇಜರ್ ರೀಸನ್ಸ್ ಅಂದರೆ ಮೊದಲನೇದು ನೋಡಿ, ಯಾವುದೇ ಇನ್ವೆಸ್ಟರ್ ಆಗಲಿ ಗೋಲ್ಡ್ ಅಥವಾ ಸ್ಟಾಕ್ಸಲ್ಲಿ ಯಾವುದರಲ್ಲೇ ಇನ್ವೆಸ್ಟ್ ಮಾಡಿದ್ರು ಒಂದು ಸರ್ಟೈನ್ ಪಾಯಿಂಟ್ ಆಫ್ ಟೈಮ್ ಆದಮೇಲೆ ಅವರು ಪ್ರಾಫಿಟನ್ನು ಬುಕ್ ಮಾಡ್ತಾರೆ. ಅಂದರೆ ಸ್ಟಾಕ್ಸ್ನ ಸೇಲ್ ಮಾಡಿ ಅವರ ಪ್ರಾಫಿಟನ್ನು ತಗೊಳ್ತಾರೆ. ಇನ್ನೂ ಜಾಸ್ತಿ ಆಗಲಿ ಅಂತ ಯಾರೂ ವೆಯ್ಟ್ ಮಾಡಲ್ಲ. ಸೊ ಇವಾಗ ಇಲ್ಲಿ ಆಗ್ತಾ ಇರೋದು ಅದೇ. ಮೆಜಾರಿಟಿ ಆಫ್ ದಿ ಗೋಲ್ಡ್ ಇನ್ವೆಸ್ಟರ್ಸ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿರುವಂಥವರು ಇವಾಗ ಸೆಲ್ ಮಾಡ್ತಾ ಇದ್ದಾರೆ. ಇದು ಗೋಲ್ಡ್ ಪ್ರೈಸ್ ಡಿಕ್ರೀಸ್ ಆಗೋಕ್ಕೆ ಮೇಜರ್ ರೀಸನ್. ಸೆಕೆಂಡ್ ರೀಸನ್ ಅಂದರೆ US ಡಾಲರ್ ಸ್ಟ್ರಾಂಗ್ ಆಗ್ತಾ ಇರೋದು. ನೋಡಿ, ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಟ್ರಾನ್ಸಾಕ್ಷನ್ ಆಗೋದು US ಡಾಲರ್ಸ್ ಅಲ್ಲ, ನಮ್ಮ ಕರೆನ್ಸಿಯಲ್ಲಿ ಆಗಲ್ಲ. ಇವತ್ತು ಒಂದು US ಡಾಲರ್ಗೆ 87 ರೂಪಾಯಿ 74 ಪೈಸಾ ಇದೆ. ಅಂದರೆ ನಮ್ಮ ಕರೆನ್ಸಿ ವೀಕ್ ಇದೆ. ಬಟ್ ಇದೇ ಒಂದು US ಡಾಲರ್ಗೆ 60 ರೂಪಾಯಿ ನಮ್ಮ ಕರೆನ್ಸಿ ಆದರೆ ಅಂದ್ಕೊಳ್ಳಿ, ಆವಾಗ ಡಾಲರ್ ವೀಕ್ ಆಗುತ್ತೆ ಅಂತ ಅರ್ಥ. ಇದರ ಮೀನಿಂಗ್ ಇಷ್ಟೇ, $1 ಪರ್ಚೇಸ್ ಮಾಡೋಕ್ಕೆ ನಿಮ್ಮ ರೀಜನಲ್ ಕರೆನ್ಸಿಯನ್ನು ಎಷ್ಟು ಕೊಡಬೇಕು ಅನ್ನೋದು ವೀಕ್ ಅಥವಾ ಸ್ಟ್ರಾಂಗ್ ಅಂತ ಡಿಸೈಡ್ ಮಾಡುತ್ತೆ. ಸೊ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಇದೇ ಒಂದು ರೀಸನ್ ಗೋಲ್ಡ್ ಪ್ರೈಸ್ ಡಿಕ್ರೀಸ್ ಆಗೋಕೆ. ಥರ್ಡ್ ಮೇಜರ್ ರೀಸನ್ ವೀಕ್ ಫಿಸಿಕಲ್ ಡಿಮ್ಯಾಂಡ್. ದೀಪಾವಳಿ ಧನ್ತೆರಸ್ ಮುಗಿದ ಮೇಲೆ ಇಂಡಿಯಾ ಮತ್ತು ಚೈನಾ ಅಲ್ಲಿ ಫಿಸಿಕಲ್ ಗೋಲ್ಡ್ಗೆ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ. ಜನ ಗೋಲ್ಡ್ ಪ್ರೈಸ್ ಕಡಿಮೆ ಆಗಲಿ ಆವಾಗ ಬೈ ಮಾಡೋಣ, ಅಥವಾ 10 ಗ್ರಾಮ್ ಪರ್ಚೇಸ್ ಮಾಡೋ ಪ್ಲೇಸಲ್ಲಿ ಜಸ್ಟ್ 4-5 ಗ್ರಾಮ್ ಪರ್ಚೇಸ್ ಮಾಡೋಣ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದಾರೆ. ಇದರಿಂದ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ. ಇದೇ ಥರ US ಅಲ್ಲಿ ಬಾಂಡ್ ಯೀಲ್ಡ್ಸ್ ಮತ್ತು ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಇನ್ವೆಸ್ಟರ್ಸ್ ಗೋಲ್ಡ್ಗಿಂತ ಜಾಸ್ತಿ ಸ್ಟಾಕ್ಸ್, ಟ್ರೆಜರಿ ಬಾಂಡ್ಸಲ್ಲೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನೀವೇ ರೈಟ್ ಡಿಸಿಷನನ್ನು ಮಾಡೋಟೆ. ಯಾಕೆ ಜಾಸ್ತಿ ಆಗ್ತಾ ಇದೆ, ಯಾಕೆ ಕಡಿಮೆ ಆಗ್ತಾ ಇದೆ, ಈ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ಕೆಲವೊಬ್ಬರು ಗೋಲ್ಡ್ ಅನಾಲಿಸ್ಟ್ಗಳ ಪ್ರಕಾರ ಇನ್ನು ಫ್ಯೂ ಡೇಸಲ್ಲಿ ಗೋಲ್ಡ್ 2000 ಇಂದ 4000 ರೂಪೀಸ್ ಪರ್ 10 ಗ್ರಾಮ್ಗೆ ಡಿಕ್ರೀಸ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಇನ್ನು ಕೆಲವೊಬ್ಬರು ಇದಕ್ಕೆ ಕೌಂಟರ್ ಆಗಿ ಒಂದು ವೇಳೆ ಕಡಿಮೆ ಆದರೆ ಮತ್ತೆ ಜಾಸ್ತಿಯಾಗಿ ಮುಂದೆ 2 ರಿಂದ 3 ವರ್ಷದಲ್ಲಿ ಗೋಲ್ಡ್ ಪ್ರೈಸ್ ಮೈಟ್ ಬಿ ಅರೌಂಡ್ 2 lakh ಟಚ್ ಮಾಡುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಸೊ ಯಾವುದೋ ಒಂದು ರ್ಯಾಂಡಮ್ ವಿಡಿಯೋ ನೋಡಿ ಗೋಲ್ಡ್ ಪ್ರೈಸ್ ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ ಅಂತ ನಿಮ್ಮ ಪರ್ಚೇಸನ್ನು ಪೋಸ್ಟ್ಪೋನ್ ಮಾಡೋದು ಅಥವಾ ಪರ್ಚೇಸ್ ಮಾಡೋ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡ್ಕೊಳ್ಬೇಡಿ. ಇದು ಎಕ್ಸಾಕ್ಟಾಗಿ ಯಾವ ಸಿಸ್ಟಮ್ ಅಥವಾ ಎಕ್ಸ್ಪರ್ಟ್ಸ್ ಯಾರು ಕೂಡ ಇಷ್ಟೇ ಆಗಬಹುದು, ಆಗುತ್ತೆ ಅಂತ ಹೇಳಕ್ಕೆ ಚಾನ್ಸೇ ಇಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ಯು ಆ್ಯಂಡ್ ಯುವರ್ ರಿಕ್ವೈರ್ಮೆಂಟ್ಸ್. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಕಮೆಂಟ್ ಮಾಡಿ.